ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 4 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ ವಾಸನೆಯನ್ನು ಹೇಗೆ ಜಯಿಸಲು ಬರುತ್ತದೆ. ವಾಸನೆಯನ್ನು ಹೇಗೆ ಜಯಿಸಲು ಬರುತ್ತದೆ? ಕೈಸೆ ಹಮ್ ವಾಸನಾओं को जीत सकते हैं. वासनाएं मीन्स डिज़ायर्स, इच्छाएं, आकांक्षाएं, जो भी शब्द का इस्तेमाल करें उसे हम कैसे जीत सकते हैं, वो महाराज आज हमको बताते हैं. ಶ್ರೀ ಮಹಾರಾಜರು ಎಲ್ಲರೂ ಸೇರಿ ನೋಡೋಣ, ನಮ್ಮ ವಾಸನೆಯನ್ನು ಜಯಿಸಿ ಇದೇ ಜನ್ಮದಲ್ಲಿ ನಾವೆಲ್ಲರೂ ಸದ್ಗುರುಗೆ ಮೊರೆ ಹೊಕ್ಕೋಣ, ಅವನಿಗೆ ಶರಣು ಹೋಗೋಣ. ಸದ್ಗುರು ಅನ್ನಿ, ಭಗವಂತ ಅನ್ನಿ, ಪರಮೇಶ್ವರ ಅನ್ನಿ, ಯಾವ ಹೆಸರಲ್ಲಿ ಕೂಗ್ತಿರೋ ಆ ಹೆಸರಲ್ಲಿ ಅವನಿಗೆ ನಾವು ಶರಣು ಹೋಗೋಣ. ಎಷ್ಟು ವಿದ್ವಾನ್ ಪಂಡಿತನಾಗಿದ್ದರೂ ಅವನಿಗೆ ತನ್ನ ಸ್ವಂತದ ಅನುಭವದ ಹೊರತು ಜ್ಞಾನವು ಸಾರ್ಥಕವಾದಂತೆ ಆಗಲಿಲ್ಲ. ಎಷ್ಟೇ विद्वान पंडिता मीन्स इंटेलेक्चुअल नॉलेज भर के रखा है, लेकिन वो मेरा खुद का अनुभव होना चाहिए, वो उसका मेरे को एक्सपीरियंस, जो मैं बात कर रही हूँ उसका मुझे अनुभव होगा तो उस ज्ञान को हम सार्थक कहेंगे. आ ज्ञान सार्थकवाद ज्ञान, बिकॉज आई हैव एक्सपीरियंस्ड इट. एक जिलेबी खाया है तो जिलेबी का टेस्ट जब मेरे जिह्वा पे जाएगा, उसका टेस्ट का अनुभव होने के बाद मैं आपको बताऊंगी जिलेबी बहुत अच्छा है. ಗ್ರಂಥದಲ್ಲಿ ಹೇಳಿರುವುದನ್ನು ಕೇಳಿ ಯಾರು ಅದನ್ನು ಆಚರಣೆಯಲ್ಲಿ ತರುತ್ತಾರೋ ಅವನೇ ನಿಜವಾದ ಶ್ರೋತ್ರ ಆಗಿರುತ್ತಾನೆ. ನಿಜವಾದ ಶ್ರೋತ್ರ, ದ ಲಿಸನರ್, ರಿಯಲ್ ಲಿಸನರ್ ಯಾರು? ಹೂ ಈಸ್ ದ ಒನ್ ಹೂ ಹ್ಯಾಸ್ ಅಡಾಪ್ಟೆಡ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಇನ್ ಹಿಸ್ ಲೈಫ್. ಅವನು ಗ್ರಂಥ ಕೇಳಿ ಬುಕ್ ಮುಚ್ಚಿಟ್ಟು ಪ್ರವಚನ ಮುಗೀತು, ಚಲೋ ವಾಪಸ್ घर को सत्संग से काम खत्म हो गया, 23 घंटा मैं प्रपंच में खिट खुट कर रहा हूँ, तो ऐसा ग्रंथ सुनने का कोई उपयोग नहीं. हम गए थे जी भागवत सप्ताह को, हम इधर गए थे, उधर गए, क्या हुआ उसका? मन पे तो असर हुआ नहीं, मन का परिवर्तन हुआ नहीं. तो महाराज जी कहते हैं जो सच्चा श्रोता वो होता है जिसके सुनने के बाद आचरण में लाकर मन में परिवर्तन हुआ हो, क्योंकि प्रकृति का क्या नियम है? परिवर्तन ही जीवन का नियम है. सो मन में परिवर्तन हुआ, देन आई एम ऑन द राइट ट्रैक. अगर नहीं हो रहा है तो पालथ्या घड्यावर पाणी. ಗ್ರಂಥದಲ್ಲಿ ಹೇಳಿರುವುದನ್ನು ಕೇಳಿ ಯಾರು ಅದನ್ನು ಆಚರಣೆಯಲ್ಲಿ ತರುತ್ತಾರೋ ಅವನೇ ನಿಜವಾದ ಶ್ರೋತ್ರ ಆಗಿರುತ್ತಾನೆ. ನಿಜವಾದ ಶ್ರೋತ್ರ, ದ ಲಿಸನರ್, ರಿಯಲ್ ಲಿಸನರ್ ಯಾರು? ಹೂ ಈಸ್ ದ ಒನ್ ಹೂ ಹ್ಯಾಸ್ ಅಡಾಪ್ಟೆಡ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಇನ್ ಹಿಸ್ ಲೈಫ್. ಅವನು ಗ್ರಂಥ ಕೇಳಿ ಬುಕ್ ಮುಚ್ಚಿಟ್ಟು ಪ್ರವಚನ ಮುಗೀತು, ಚಲೋ ವಾಪಸ್ घर को सत्संग से काम खत्म हो गया, 23 घंटा मैं प्रपंच में खिट खुट कर रहा हूँ, तो ऐसा ग्रंथ सुनने का कोई उपयोग नहीं. हम गए थे जी भागवत सप्ताह को, हम इधर गए थे, उधर गए, क्या हुआ उसका? मन पे तो असर हुआ नहीं, मन का परिवर्तन हुआ नहीं. तो महाराज जी कहते हैं जो सच्चा श्रोता वो होता है जिसके सुनने के बाद आचरण में लाकर मन में परिवर्तन हुआ हो, क्योंकि प्रकृति का क्या नियम है? परिवर्तन ही जीवन का नियम है. सो मन में परिवर्तन हुआ, देन आई एम ऑन द राइट ट्रैक. अगर नहीं हो रहा है तो पालथ्या घड्यावर पाणी. ವಿಠಾಬಾಯಿದು ಇದ್ರ ಕುರಿತಾಗಿ ಒಂದು ಬಹಳ ಸುಂದರವಾದ ಅಭಂಗಿದೆ. ಯಾತ್ರಾಳವ್ರು ಹೇಳ್ತಾರೆ, ಯಾವ ರೀತಿಯಲ್ಲಿ ಮಳೆ ಎಲ್ಲ ಕಡೆ ಸುರಿಯುತ್ತದೋ ಅದೇ ರೀತಿಯಲ್ಲಿ ನಮ್ಮ ಉಪದೇಶ ಎಲ್ಲರಿಗೂ ನಾವು ಮಾಡುತ್ತಾ ಇರುತ್ತೇವೆ. ಆದರೆ ಜನರು ಹೆಂಗಿರ್ತಾರೆ ಅಂದರೆ ಪಾಲ್ಥ್ಯಾ ಘಡ್ಯಾವರ್ ಪಾಣಿ, ಘಡ ಉಲ್ಟಾ ಇಟ್ಬಿಟ್ಟಿದ್ದೀವಿ, ಮಡಕೆನ ಉಲ್ಟಾ ಇಟ್ಬಿಟ್ಟಿದ್ದು, ಏನೇ ಉಪದೇಶ ಮಾಡೋದು ಅದು ಒಳಗೆ ಹೋಗೋದೇ ಇಲ್ವಲ್ಲ, ಉಲ್ಟಾ ಎಲ್ಲ ಹರಿದು ಅಲ್ಲ ಆಚೆನೇ ಹೋಗ್ಬಿಡುತ್ತೆ. ಅದರಂತೆ ನಮ್ಮ ಜೀವನ ಆಗುತ್ತದೆ. ವೇದಾಂತವು ನಿತ್ಯದ ಆಚರಣೆಯಲ್ಲಿ ತಂದರೆ ಅದರ ನಿಜವಾದ ಉಪಯೋಗವಾದಂತೆ. ಆದ್ದರಿಂದಲೇ ಎಲ್ಲ ಅನುಭವಗಳಲ್ಲಿ ಆತ್ಮಾನುಭವವೇ ಶ್ರೇಷ್ಠವಾಗಿರುತ್ತದೆ. ಆತ್ಮಾನುಭವ ಮೀನ್ಸ್ ಎಕ್ಸ್ಪೀರಿಯನ್ಸ್, ಸೆಲ್ಫ್ ಎಕ್ಸ್ಪೀರಿಯನ್ಸ್. ವಾಟ್ ಎವರ್ ಐ ಆಮ್ ಸ್ಪೀಕಿಂಗ್, ರೀಡಿಂಗ್, ಇಟ್ ಶುಡ್ ಬಿ ಇನ್ ದ ಆಂಬಿಟ್ ಆಫ್ ಮೈ ಎಕ್ಸ್ಪೀರಿಯನ್ಸಲ್ಲಿ ಇರಬೇಕು. ಆ ಮಾತು ಹೇಳೋಕ್ಕಿಂತ ಮುಂಚೆ, ಪ್ರತಿಪಾದಿಸೋಕ್ಕಿಂತ ಮುಂಚೆ ಅದು ನನ್ನ ಅನುಭವದಲ್ಲಿದ್ದರೆ ಮಾತ್ರ ನಾನು ಪ್ರತಿಪಾದಬಹುದು, ವಿನಃ ಥಿಯರಿ ಪಾರ್ಟ್ ಹೇಳಿದ್ರೆ ಉಪಯೋಗ ಆಗೋದಿಲ್ಲ.
ಯಾರು ಭಗವಂತನಿಗೆ ಶರಣು ಹೋಗಿರುತ್ತಾರೋ ಅವರ ಹತ್ತಿರ ಶಬ್ದ ಜ್ಞಾನ ಇಲ್ಲದಿದ್ದರೂ ಅವರು ಸಂಪಾದಿಸುವುದೇನೂ ಉಳಿದಿರುವುದಿಲ್ಲ. ಶಬ್ದಜ್ಞಾನ ಇಲ್ಲ, ನನಗೇನು ಸಂಪಾದಿಸಬೇಕಾಗಿರೋದಿಲ್ಲ. ಯಾಕೆಂದರೆ ಅಲ್ಲಿ ಏನು ಹೇಳ್ತಿದ್ದಾರೆ ಮಹಾರಾಜರು, ಯಾರು ಶರಣು ಹೋಗಿರ್ತಾರೋ ಭಗವಂತನಿಗೆ ಅವ್ರಿಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಅನನ್ಯಾಶ್ಚಿಂತೆಯಂತೋ ಮಾಮೇ ಜನಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂಥವ್ರದನ್ನು ರಕ್ಷಣೆ ನಾ ಮಾಡ್ತೀನಿ. ನಿನಗೆ ಗೊತ್ತಿಲ್ವಲ್ಲಪ್ಪ, ಬುದ್ಧು ಇದ್ರೂ ಪರವಾಗಿಲ್ಲ, ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ಯಾರು ಶಬ್ದಜ್ಞಾನದ ಬೆನ್ನ ಹತ್ತಿರುತ್ತಾರೋ ಅವರ ಅಭಿಮಾನವೇ ಬೆಳೆಯುತ್ತದೆ. ಯಾರು ಶಬ್ದಜ್ಞಾನಿಗಳಾಗಿರುತ್ತಾರೋ ಆಗಿರುವುದಿಲ್ಲವೋ ಅವರಿಗೆ ಅಭಿಮಾನ ಇರುವುದಿಲ್ಲ ಅಂದೇನೂ ಇಲ್ಲ. ಅಜ್ಞಾನಿ ಮನುಷ್ಯನಿಗೂ ಅಭಿಮಾನ ಇರುತ್ತದೆ, ಆದರೆ ಅದನ್ನು ದೂರ ಮಾಡುವುದು ಸುಲಭವಿರುತ್ತದೆ. ಬರೀ ಜ್ಞಾನಿಗೆ ಅಂತಲ್ಲ, ಅಜ್ಞಾನಿಗೂ ಕೂಡ ಅಭಿಮಾನ ಉಂಟು. ಸದ್ಗುರುಗಳಿಗೆ ಬಹಳ ಸುಲಭ ಉಪಾಯ ಏನು? ಸದ್ಗುರುಗಳಿಗೆ ಶರಣು ಹೋಗು ಅಂದರೆ ಅಜ್ಞಾನಿ ಮನುಷ್ಯನು ಸುಮ್ಮನೆ ಶರಣು ಹೋಗುತ್ತಾನೆ, ಅವನಿಗೆ ಸಂಶಯ ಬರುವುದಿಲ್ಲ. ಜ್ಞಾನಿ ಮನುಷ್ಯರು ಬೇಗ ಪಾರಾಗ್ಬಿಡ್ತಾರೆ. ಯಾಕೆಂದರೆ ಅವರಿಗೆ ಹೇಳಿದ ಸಂಶಯ ಇರೋದಿಲ್ಲ. ಗುರು ಹೇಳಿದ ಮಾತು ಮೇಲೆ ನಾವೆಲ್ಲ ತ್ರಿಶಂಕು ನರಕದಲ್ಲಿ ಬದುಕ್ತೀವಿ. ಯಾಕೆಂದರೆ ನಮಗೆ ಪ್ರಪಂಚ ಬಿಡಲಿಕ್ಕೂ ಇಷ್ಟ ಇಲ್ಲ. ಆ ಕಡೆ ಸದ್ಗುರು ಹೇಳಿದ ಮಾತು ಒಂದು ಕಡೆ ಒಪ್ಪಿಗೆ ಆಗ್ತಿರುತ್ತೆ, ಒಂದು ಕಡೆ ಒಪ್ಪಿಗೆ ಆಗ್ತಿರೋದಿಲ್ಲ. ಅವನು ಹೇಳಿದ ಮಾತು ಮೇಲೆ ಸಂಶಯ ಮಾಡ್ತಿರ್ತೀವಿ. ಹಾಗಾಗಿ ನಮಗೆ ಅವನಿಗೆ ಶರಣು ಹೋಗಲಿಕ್ಕೆ ಬರುವುದಿಲ್ಲ, ಅದಕ್ಕೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಶಂಕರಾಚಾರ್ಯರು, ಏನು, ಗುರುಪಾದದೊಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ, ಸ್ಥಿರ ಮುಕ್ತಿ ಸುಖವದು ದೊರೆಯಲಿಲ್ಲ, ಪಾಪಿ ಹರಿಯನಲ್ಲ. ಅವ್ನು ಬಂದಿರ್ತಾನೆ ಕೈ ಹಿಡ್ಕೊಂಡು, ನಾನು ನೀನು ಕರ್ಕೊಂಡು ಹೋಗ್ತೀನಿ ಬರಪ್ಪ, ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಸಂಶಯ ಮಾಡ್ತೀವೋ ಅವನ ಮೇಲೆ. ಏನು ಮಾಡೋದಪ್ಪ? ಅದಕ್ಕೆ ಅಜ್ಞಾನಿಗಳು ಬೇಗ ಪಾರಾಗ್ತಾರೆ, ಅವ್ರಿಗೇನು ಕ್ವೆಶನ್ಸ್ ಇರೋದಿಲ್ಲ. ಕಾಶಿಗೆ ಹೋಗುವುದಕ್ಕಾಗಿ ಬಹಳ ರಸ್ತೆಗಳು ಇರುತ್ತವೆ, ಆದರೆ ಯಾವುದೇ ರಸ್ತೆಯಿಂದ ಹೋಗುವುದಾದರೂ ಒಮ್ಮೆ ಮನೆ ಬಿಡದ ಹೊರತು ಹೋಗಲು ಬರುವುದಿಲ್ಲ. ಮನೆ ಬಿಟ್ಟರೆ ತಾನೇ ಓಲಾದಲ್ಲಿ ಕೂತ್ಕೊಳ್ಳೋದು, ಓಲಾಯಿಂದ ಸ್ಟೇಷನಿಗೆ ಹೋಗೋದು, ಏರ್ಪೋರ್ಟಿಗೆ ಹೋಗೋದು. ಮನೆಯೇ ಬಿಡಲಿಲ್ಲ ಅಂದರೆ ಅದರಂತೆ ಯಾವುದೇ ಸಾಧನೆಯಲ್ಲಿ ವಾಸನೆಯನ್ನು ಇಟ್ಟುಕೊಂಡರೂ ಅಥವಾ ಅದನ್ನು ಭಗವಂತನಿಂದ ಪ್ರತ್ಯೇಕವಿಟ್ಟರೂ ಸಾಧನೆ ಆಗುವುದಿಲ್ಲ. ಭಗವಂತನಿಂದ ನಾವು ಆ ವಾಸನೆ ಇಟ್ಟುಕೊಂಡು ಭಗವಂತ ನೀ ಬೇಕು ಅಂದರೆ ಆಗೋದಿಲ್ಲ. ಡಿಸೈರ್ಸ್ ಇಟ್ಕೊಂಡು ಪ್ರಪಂಚದಿಂದ ನಾನು ಪರಮಾರ್ಥಕ್ಕೆ ಯಾಕೆ ಬಂದೆಯಪ್ಪ, ಇಲ್ಲಿ ಗೋಳಾಟ ಇಲ್ಲ, ಬೇಡ, ನನಗೆ ಇದು ಸರಿ ಹೋಗ್ತಿಲ್ಲ, ಇದೇನು ಅಂತ ತಿಳ್ಕೊಳ್ಳಿಕ್ಕೆ ಪರಮಾರ್ಥಕ್ಕೆ ಬಂದೆ. ಅವನಂದ ಭಗವಂತನ ಹೊರತಾಗಿ ಇನ್ನೇನೂ ಸತ್ಯ ಇಲ್ಲಪ್ಪ, ಅದಕ್ಕೆ ಈ ಪ್ರಪಂಚದ ಹವ್ಯಾಸವನ್ನು ವಾಸನೆಯನ್ನು ಬಿಟ್ಟು ಬಿಡು, ನೀನು ಸದ್ಗುರುಗೆ ಶರಣು ಹೋಗು ಅಂತ ಹೇಳಿದ್ರೆ ನಾವು ಅದನ್ನು ಸದ್ಗುರುಗೆ ಶರಣು ಹೋಗ್ದಲೇ ವಾಸನೆಯನ್ನು ಇಟ್ಕೊಂಡು ಬದುಕ್ತಾ ಇದ್ದೀವಿ. ಹಾಗಾಗಿ ಅದು ನಮ್ಮ ಒಂದು ಸೆಲ್ಫ್ ಎನಾಲಿಸಿಸ್, ಸ್ವಪರೀಕ್ಷೆ ನಾವು ಮಾಡ್ಕೋಬೇಕು. ನನ್ನ ವಾಸನಾ ಕ್ಷಯ ಆಗಿದೆಯೋ ಆಗಿಲ್ವೋ, ಅಥವಾ ಪರಮಾರ್ಥಕ್ಕೆ ನಾನು ಯಾವ ಉದ್ದೇಶದಿಂದ ಬಂದಿದ್ದೀನಿ, ಏನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಲಕ್ಷ್ಯದಲ್ಲಿ ಇದೆಯೋ ಇಲ್ವೋ ಅಂತ ಫಸ್ಟ್ ಯು ಹ್ಯಾವ್ ಟು ಸೆಟಲ್ ಡೌನ್ ವಿತ್ ಯುವರ್ ಧ್ಯೇಯ ಆರ್ ದ ಡೆಸ್ಟಿನೇಷನ್. ತುಕಾರಾಮ್ ಮಹಾರಾಜ್ರಿಗೆ ಸಿಕ್ತು, ಮೀರಾಬಾಯಿಗೆ ಸಿಕ್ತು, ಜನಾಬಾಯಿಗೆ ಸಿಕ್ತು, ವಿಠಾಬಾಯಿಗೆ ಸಿಕ್ತು, ದಾಸಶ್ರೇಷ್ಠ ರಾಜಾರಾಮ್ ಮಹಾರಾಜ್ರಿಗೆ ಸಿಕ್ತು. ಅವ್ರಿಗೇನು ಸಿಕ್ಕಿದೋ ನಮಗೂ ಕೂಡ ಸಿಗತ್ತೆ. ಸುಧಾಮನಿಗೆ ಸಿಕ್ತು, ಅಕ್ಕ ಮಹಾದೇವಿಗೆ ಸಿಕ್ತು. ಏನು ಸಿಕ್ತೋ ಅದೇ, ಏನು ನಿಜ ಸುಖ, ನಿಜ ಆನಂದ, ಪರಮಾತ್ಮನ ಜೊತೆ ಇರುವುದು, ಸದಾ ಅವನ ಜೊತೆ ಇರುವುದು, ಅದು ಯಾವಾಗಲೂ ನಮಗೆ ದೊರಕುತ್ತದೆ. ಯಾವಾಗ ಅವನಿಗೆ ನಾವು ಏನು ಮಾಡಬಾರ್ದು, ಸಪ್ರೇಟ್ ಮಾಡಬಾರ್ದು. ಅದನ್ನು ಭಗವಂತನಾಗಿ ಮಾಡಲು, ಅದನ್ನು ನಾಶಗೊಳಿಸಲು ಭಗವಂತನ ಸ್ಮರಣೆ ಇರಬೇಕು. ನನ್ನ ವಾಸನಾ ಕ್ಷಯ ಆಗ್ತಿಲ್ಲಪ್ಪ, ಡಿಸೈರ್ಸ್ ಎವ್ರಿ ಸೆಕೆಂಡ್ ದೆರ್ ವಿಲ್ ಬಿ ಅ ಮೂಮೆಂಟ್ ಅಂತ, ದೆರ್ ವಿಲ್ ಬಿ ಅ ಡಿಸೈರ್. ಅವ್ರಿಗೇನು ಹೇಳಬಾರ್ದು ಅಂತ ಇದ್ರೂ ಸಹ ಅವ್ರಿಗೊಂದು ಮಾತು ಹೋಗಿ ಹೇಳೋದು ಒಂದು ಡಿಸೈರ್. ನನ್ನನ್ನು ಅವ್ರು ಕೇಳೇ ಇರೋದಿಲ್ಲ, ನಾನೇ ಹೋಗಿ ಅವ್ರಿಗೆ ಹೇಳ್ತೀನಿ, ದಟ್ ಈಸ್ ಅ ಡಿಸೈರ್. ಯಾಕೆ, ನನಗೆ ಗೊತ್ತು ನಾನು ಇವ್ರಿಗೆ ಹೇಳಬೇಕು, ದಟ್ ಈಸ್ ಅ ಡಿಸೈರ್. ಎವ್ರಿಥಿಂಗ್ ಎ ಮೂಮೆಂಟ್ ಹ್ಯಾಪನ್ಸ್ ಇನ್ಸೈಡ್ ಕಮ್ಸ್ ಔಟ್ಸೈಡ್ ದ ಮೈಂಡ್, ಇಟ್ ಈಸ್ ಅ ಡಿಸೈರ್. ಸೊ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಡಿಸೈರ್ಸ್ ಆರ್. ಅದಕ್ಕೆ ಅವ್ರು ಹೇಳಿದ್ದು, ಎಷ್ಟು ಜನದ ಜೊತೆ ಹೀಗೆ ಒಳಗೆ ನಾವು ಕರ್ಮ ಕಟ್ಕೊಂಡಿರ್ತೀವಿ, ಹೊರಗಡೆ ಬಿಟ್ಟು. ಅನಂತ ಕೋಟಿ ಅಪರಾಧ ಏಕ ರೋಮರಂಧ್ರ ಪಾಶಿ ಅಂತ ಯಾಕೆ ರಾಜಾರಾಮ್ ಮಹಾರಾಜರು ಹೇಳಿದ್ರು, ಇದಕ್ಕೆ ಹೇಳಿದ್ದು. ಇವ್ರ ಜೊತೆ ಕರ್ಮ ಕಟ್ಕೊಂಡೆ, ಅದ್ರ ಪಾಪ ಆಯಿತು, ಇವ್ರ ಜೊತೆ ಕಟ್ಕೊಂಡೆ, ಅವ್ರ ಜೊತೆ ಮೆಂಟಲಿ ಐ ಆಮ್ ಅಕ್ಯುಮುಲೇಟಿಂಗ್ ದ ಕರ್ಮಾಸ್. ಬಾಹ್ಯವಾಗಿ ನಾನು ಮಾತಾಡೋದಿಲ್ಲ ಅಂತ ಹೇಳ್ಬೋದು, ಬಟ್ ಮೆಂಟಲಿ ಚಾಟರಿಂಗ್ ಈಸ್ ಗೋಯಿಂಗ್ ಆನ್. ಸೊ ಕಾನ್ಸ್ಟೆಂಟ್ಲಿ ದೆರ್ ಈಸ್ ಎನ್ ಎಕ್ಸ್ಚೇಂಜ್ ಆಫ್ ದ ಕರ್ಮಾಸ್ ಹ್ಯಾಪನಿಂಗ್ ಬಿಟ್ವೀನ್ ದ ಮೈಂಡ್ಸ್, ನಾಟ್ ವಿತ್ ದ ಔಟ್ವರ್ಡ್ ಬಾಡಿ. ಇನ್ವರ್ಡ್ ಫಸ್ಟ್ ಆಗೋದಿಲ್ಲ, ಆಮೇಲೆ ಔಟ್ವರ್ಡ್ ಆ್ಯಕ್ಷನ್ ಶುರುವಾಗೋದು. ಭಗವಂತನವರಾಗುವುದೇ ನನ್ನ ಈ ಜೀವನದಲ್ಲಿಯ ಮುಖ್ಯ ಕಾರ್ಯವೆಂದು ತಿಳಿಯಬೇಕು. ನನ್ನ ಮುಖ್ಯ ಕಾರ್ಯ ಏನಪ್ಪ ಕೇಳಿದ್ರೆ ಯಾರಾದರೂ ಏನು ನನ್ನ ಮುಖ್ಯ ಕಾರ್ಯ, ನಾನು ಆಗಿರಬೇಕು ಅಂತ ಇಚ್ಛೆ ಇದೆ, ಅವನು ಪ್ರಾಪ್ತಿ ಮಾಡ್ಕೊಳ್ಬೇಕು, ಈ ಜನ್ಮದಲ್ಲೇ ಅವನು ಪ್ರಾಪ್ತಿ ಮಾಡಿಕೊಂಡು ನಾನು ಆನಂದ ಸುಖ ಏನಿದೆ ಅಂತ
ಅರಿತುಕೊಂಡು ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್, ಅದನ್ನು ತಿಳಿಯಬೇಕು. ನಾನು ಭಗವಂತನವನು ಹೇಗೆ ಆಗುತ್ತೇನೆ ಎಂಬುದನ್ನು ಹಗಲಿರಳು ವಿಚಾರ ಮಾಡಬೇಕು. ಗಂಟೆಗಳ ಕಾಲ ಸತ್ಸಂಗದಲ್ಲಿ ಬಹಳ ಹುಮ್ಮಸ್ಸಿರುತ್ತೆ, ಎನರ್ಜಿ ಲೆವೆಲ್ಸ್ ಬಹಳ ಜಾಸ್ತಿ ಇರುತ್ತೆ ಎಲ್ಲರದು ಸೇರಿದಾಗ. ಅವಾಗ ಅನ್ಸುತ್ತೆ, ಓ ಹೌದಪ್ಪ, ನಾನು ಮಾಡಬೇಕು, ನಾನು ಪಡ್ಕೋಬೇಕು ಭಗವಂತನನ್ನು, ನಂದು ಇದೇ ವಿಚಾರ ಇದೆ, ಅದು ಹಗಲಿರುಳು ಇರಬೇಕು ಅಂತ ಎಲ್ಲ ಅನಿಸುತ್ತೆ. ಆದರೆ ಅಲ್ಲಿಂದ ಕಾಲಿಟ್ಟು ಮನೆಗೆ ವಾಪಸ್ ಹೋಗಿಬಿಟ್ರೆ ವಾಟ್ ಹ್ಯಾಪನ್ಸ್ ದಟ್ ಆಲ್ ಎನರ್ಜಿ, ದ ಫೀವರ್ ಗೋಸ್ ಡೌನ್. ಯಾಕೆಂದರೆ ಮತ್ತು ಮನೆಯಲ್ಲಿ ಹೋದ ಕೂಡಲೇ ಆಗಲೇ ಏನೋ ಗಲಾಟೆ, ಏನೋ ತೊಂದರೆ, ಏನೋ ತಾಪತ್ರೆ ಶುರುವಾದ ಕೂಡಲೇ ಆ ಫೀವರ್ ಡೌನ್ ಆಗಿಬಿಡುತ್ತೆ. ಏನು ಫೀವರ್ ಬಂದಿತ್ತೋ ನನಗೆ ಬೇಕು ಭಗವಂತನ, ಫೀವರ್ ಡೌನ್ ಆಗಿಬಿಡುತ್ತೆ. ಅದು ಆಗಬಾರದು. ಯಾಕೆಂದರೆ ಏನು ಹೇಳಿದ್ರು ಶಂಕರಾಚಾರ್ಯರು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಸತ್ಸಂಗ ಬರೋದ್ರಿಂದ ಅದು ನಮಗೆ ನಿಸ್ಸಂಗ, ಡಿಟ್ಯಾಚ್ ಆಗುವುದು. ಯಾರಿಂದ? ನಮ್ಮ ಒಳಗೆ ವಿಕಾರಗಳಿಂದ, ದೋಷಗಳಿಂದ, ಭಯಗಳಿಂದ, ಕಾನ್ಫ್ಲಿಕ್ಟಿಂದ, ಫ್ರಿಕ್ಷನ್ನಿಂದ, ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ಗೆಟ್ ಡಿಟ್ಯಾಚ್ಡ್, ನಾಟ್ ಔಟ್ಸೈಡ್, ಇನ್ಸೈಡ್. ಸಂಗತ್ವೇ ನಿರ್ಮೋಹತ್ವಂ. ನೋಡ್ಬೇಕು ನಾನು ಫಸ್ಟು, ನನಗೆ ಭಯ ಯಾಕೆ ಉಂಟಾಗ್ತಿದೆ, ವೈ ಐ ಆಮ್ ಗೆಟಿಂಗ್ ಅಫ್ರೇಡ್ ಆಫ್. ಸದ್ಗುರು ಇದ್ಮೇಲೆ ನಾನು ಯಾಕೆ ಭಯ ಪಡ್ತಿದ್ದೀನಿ, ನನ್ನ ಚಿಂತೆ ಯಾಕೆ ಆಗ್ತಿದೆ, ಅಸೂಯೆ ಯಾಕೆ ಆಗ್ತಿದೆ, ಕ್ರೋಧ ಯಾಕೆ ಬರ್ತಿದೆ. ಐ ಹ್ಯಾವ್ ಟು ಲುಕ್ ಎಟ್ ಮೈ ಸೆಲ್ಫ್, ವೈ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಸ್ಟಿಲ್. ಸೊ ಅವಾಗೇನಾಗುತ್ತೆ, ನನಗೆ ಒಳಗೆ ಹೋಗಿ ನನ್ನನ್ನು ನಾನು ಶೋಧನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟಾಗತ್ತೆ. ಹಗಲಿರುಳು ಈ ವಿಚಾರ ಮಾಡ್ತಿರಬೇಕು, ನಾನು ಬೇರೆ ಯಾರವನೂ ಅಲ್ಲವೆಂದು ನಿಶ್ಚಯವಾಯಿತೆಂದರೆ ಭಗವಂತನವನಾಗಲು ಬರುತ್ತದೆ. ನಾನು ಯಾರು ಪ್ರಪಂಚದಲ್ಲಿ ಯಾರವನೂ ಅಲ್ಲ. we have all met together in a family with the runanubandhana. We have to get rid of the karmas with each other, but I have come from the Parampita Paramatma. So ನನ್ನ ಮೂಲ ಉದ್ದೇಶ ವಾಪಸ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಸೋರ್ಸ್ ಅನ್ನೋ ಉದ್ದೇಶ ತಲೆ ಒಳಗೆ. ನಾನು ಯಾರವನೂ ಇಲ್ಲ, ನಾನು ಕರ್ತವ್ಯ ಮಾಡಬೇಕು, ಎಲ್ಲರಿಗೂ ಆಯಾ ಸಮಯಕ್ಕೆ ಅದದು ಕೊಡಬೇಕು, ಕರ್ಕೊಂಡು ಹೋಗಬೇಕು, ಉಣ್ಣಿಸ್ಬೇಕು, ತಿನ್ನಿಸ್ಬೇಕು, ನಗಬೇಕು, ಎವ್ರಿಥಿಂಗ್, ಬಟ್ ವಿತ್ ಅ ಡಿಟ್ಯಾಚ್ಡ್ ಮೈಂಡ್. ನಮ್ಮ ಮನಸ್ಸು ವಾಸನೆಯ ಅಧೀನವಾಗಿ ಕ್ಷಣಿಕ ಸುಖದ ಬೆನ್ನ ಹತ್ತಿ ಪೆಟ್ಟು ತಿಂದು ತಿರುಗಿ ಬರುತ್ತದೆ. ವಾಸನೆಯನ್ನು ಗೆಲ್ಲುವುದು ಜನರು ತಿಳಿದುಕೊಂಡಷ್ಟು ಕಠಿಣವಲ್ಲ. ನಮ್ಮ ವಾಸನೆಯು ಎಲ್ಲಿ ತೊಡಗಿರುತ್ತದೆ ಎಂಬುದನ್ನು ನೋಡಬೇಕು. ವೇರ್ ಮೈ ಡಿಸೈರ್ಸ್ ಆರ್ ಅಟ್ಯಾಚ್ಡ್, ಯು ಹ್ಯಾವ್ ಟು ಸಿ ದ ಕಾನ್ಸಿಕ್ವೆನ್ಸಸ್, ಯು ಹ್ಯಾವ್ ಟು ಫೇಸ್ ಇಟ್, ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಆ್ಯಂಡ್ ಬಿ ಡಿಟ್ಯಾಚ್ಡ್ ಇನ್ ದ ವರ್ಲ್ಡ್. ನಮ್ಮ ಶರೀರದಲ್ಲಿಯ ರಕ್ತ ತೆಗೆದು ಅದನ್ನೇ ಪರೀಕ್ಷಿಸಿ ನಮಗೆ ಯಾವ ರೋಗವಾಗಿದೆ ಎಂಬುದನ್ನು ಡಾಕ್ಟರು ನಿರ್ಧರಿಸುತ್ತಾರೆ. ಅದರಂತೆ ನಮ್ಮ ಚಿತ್ತವು ಎಲ್ಲಿ ತೊಡಗಿರುತ್ತದೆ ಎಂಬುದನ್ನು ನಾವು ನೋಡಬೇಕು. ಅದೇ ನಮ್ಮ ರೋಗವಾಗಿರುತ್ತದೆ. ನನ್ನ ಚಿತ್ತ ಎಲ್ಲಿ ತೊಡಗಿದೆಯೋ ವೇರ್ ಇಟ್ ಈಸ್ ಗೆಟಿಂಗ್ ಅಟ್ಯಾಚ್, ದಟ್ ಇಟ್ ಸೆಲ್ಫ್ ಈಸ್ ಅ ಡಿಸೀಸ್. ಮಗನಲ್ಲಿ ಸಿಕ್ಕಾಕೊಂಡಿದೆ, ಅಚೀವ್ಮೆಂಟಲ್ಲಿ ಸಿಕ್ಕಾಕೊಂಡಿದೆ, ಎಲ್ಲೆಲ್ಲಿ ಸಿಕ್ಕಾಕೊಂಡಿದೆ, ಇಟ್ಸ್ ಎ ಕೈಂಡ್ ಆಫ್ ಡಿಸೀಸ್ ಓನ್ಲಿ, ಭವರೋಗ. ರಾಜರು ನಮಗೆ ಎಂದಿಗೂ ನಿಮ್ಮ ಪ್ರಪಂಚ ಬಿಟ್ಟು ಬನ್ನಿ ಅಂತ ಹೇಳಿಲ್ಲ. ನಿಮ್ಮ ಪ್ರಪಂಚ ಬಂದುಬಿಟ್ಟು ಸನ್ಯಾಸ ತೊಗೊಂಡು ಕಾಡಲ್ಲಿ ಹೋಗಿಬಿಡ್ರಿ, ಓಡೋಗ್ಬಿಡ್ರಿ ಅಂತ ಹೇಳಿಲ್ಲ, ಪಲಾಯನವಾದ ಮಾಡೋಕ್ಕೆ ಹೇಳಿಲ್ಲ. ಅದೇ ಪ್ರಪಂಚದಲ್ಲಿದ್ದು ಎಲ್ಲರೊಡನೆ ಇದ್ದು ಕರ್ತವ್ಯದಿಂದ ಸಂಸಾರವನ್ನು ಮಾಡಿ, ಮತ್ತು ದಕ್ಷತೆಯಿಂದ ಸಂಸಾರವನ್ನು ಮಾಡಿ, ವ್ಯವಹಾರವನ್ನು ಮಾಡಿ, ಅದರಲ್ಲಿ ಯಾವ ಥರವಾದ ಆಸಕ್ತಿ ಇಲ್ಲದಲೇ, ವಾಸನ ಇಲ್ಲದಲೇ ಮಾಡಿ ನಾವು ಪ್ರಪಂಚವನ್ನು ಪರಮಾರ್ಥ ಮಾಡಬೇಕು, ಪ್ರಪಂಚವನ್ನು ಸುಖಿ ಮಾಡಬೇಕು, ಆನಂದಮಯ ಮಾಡಬೇಕು. ವಿತ್ ಅ ಡಿಟ್ಯಾಚ್ಡ್ ಮೈಂಡ್, ಅಗೇನ್ ಆ್ಯಂಡ್ ಅಗೇನ್ ಡಿಟ್ಯಾಚ್ಡ್ ಮೈಂಡ್. ಯಾರಿಂದ ಯಾವ ಥರವಾದ ಅಪೇಕ್ಷೆ ಮಾಡಬಾರ್ದು. ನಾವಿಲ್ಲಿ ಬಂದಿರೋದೇ ಅದಕ್ಕೆ, ಒಬ್ಬರನ್ನ ಗಂಟು ಕಟ್ತಾನೆ, ಬ್ರಹ್ಮಗಂಟು ಅಂತ, ಗಂಡ ಹೆಂಡ್ತಿನ ಕಟ್ತಾನೆ. ಯಾಕೆಂದರೆ ನಾವು ಒಬ್ರಿಗೊಬ್ರಿಗೂ ಪೂರಕ ಆಗಬೇಕು. ವಿ ಶುಡ್ ಕಂಪ್ಲೀಟ್ ಈಚ್ ಅದರ್ ಬೈ ಫೇಸಿಂಗ್ ಆಲ್ ದ ಕರ್ಮಾಸ್ ಟುಗೆದರ್, ಗೆಟಿಂಗ್ ರಿಡ್ ಆಫ್ ದ ಕರ್ಮಾಸ್. ಋಣಾನುಬಂಧನಗಳನ್ನು ಕಳಚ್ಕೊಳ್ಳಿಕ್ಕೆ ನಾವು ಜೊತೆಗೆ ಸೇರಿರ್ತೀವಿ, ಮತ್ತು ಹೊಸ ಬಂಧನಗಳಲ್ಲಿ ಸೇರ್ಕೊಂಡಿಲ್ಲ ನಾವು. ಹೀಗೆ ಪ್ರತಿ ಸಲ ಒಂದೊಂದು ಬಾಡಿ ಚೇಂಜ್ ಮಾಡೋದು, ಮತ್ತೆ ಬರೋದು ಇದೇ ಮಾಡ್ತಿರ್ತೀವಿ ನಾವು. ನೀವು ಸೂಕ್ಷ್ಮ ಹಾಗೂ ನುಣುಪಾಗಿರುತ್ತದೆ. ವೆರಿ 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 ಸಟಲ್. ನನಗೆ ಗೊತ್ತಿಲ್ಲ ರೀ, ನಾ ಇದು ಹೆಂಗೆ ಅಂದ್ಬಿಟ್ಟೆ, ನನಗೆ ಗೊತ್ತಿಲ್ಲ ರೀ ಅಲ್ಲಿ ಯಾಕೆ ಹೋದೆ. ಯಾಕೆಂದರೆ ನಮ್ಮ ಚಿತ್ತ ಆರ್ ದ ಮೆಮೊರಿ ಸ್ಟೋರ್ ಹೌಸ್ ವಿ ಕಾಲ್, ಆರ್ ದ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನಿರುತ್ತೆ, ದೀಸ್ ವಾಸನಾಸ್ ಆರ್ ಸ್ಟೋರ್ಡ್. the moment I see something outside, it will pop up, the moment will start, ಅದು ನನಗೆ ಬೇಕು ಅಂತ. ಎಲ್ಲಿ ಬೇಕು ತೊಗೊಂಡ್ಮೇಲೆ ನಾನೇನಂತೀನಿ, ಅವ್ರು ಕರೆದಿದ್ರು ನಾನು ತೊಗೊಂಡೇ ಹೋದೆ ಅಂತ. ನೋ, ಇಟ್ ವಾಸ್ ಇನ್ಸೈಡ್ ಯು ಓನ್ಲಿ. ಎವ್ರಿಥಿಂಗ್ ಈಸ್ ಇನ್ಸೈಡ್ ಮೀ. ವಾಸನ ನನ್ನ ಒಳಗಿರುತ್ತೆ. ಪಕ್ಕದ ಮನೆಯವ್ರು ನನ್ನನ್ನು ಕರ್ಕೊಂಡು ಹೋಗಿದ್ದು ನಿಮಿತ್ತ ಮಾತ್ರ, ಶಾಪಿಂಗಿಗೆ ಅಷ್ಟೇ. ಸೀರೆ ತೊಗೋಬೇಕು ಅನ್ನೋ ವಾಸನ ನನ್ನ ಒಳಗಿತ್ತು, ನಾನು ಅವ್ರ ಜೊತೆಗೆ ಹೋದೆ. ಶಿ ಈಸ್ ಜಸ್ಟ್ ಅ ಇನ್ಸ್ಟ್ರೂಮೆಂಟ್ ಟು ಟೇಕ್ ಮೀ ಟು ದ ಮಾರ್ಕೆಟ್. ಹೂ ಹ್ಯಾಡ್ ದ ಡಿಸೈರ್?
ಐ ಹ್ಯಾಡ್ ದ ಡಿಸೈರ್. ಹೂ ಹ್ಯಾಡ್ ದ ಡಿಸೈರ್ ಟು ಬೈ ಜ್ಯುವೆಲರಿ? ಐ ಹ್ಯಾಡ್ ದ ಡಿಸೈರ್. ಪಕ್ಕದ ಮನೆಯವ್ರನ್ನ ಕರೆದ್ರೆ ಬರ್ತೀರಾ ನೀವು? ಹಾಂ ಬರ್ತೀನಿ. ನಾನು ಏನು ಹೇಳ್ತೀನಿ, ಅವ್ರ ಜೊತೆಗೆ ಹೋಗಿದ್ದೆ ತೊಗೊಂಬಂದೆ. ನೋ, ಇಟ್ ವಾಸ್ ಇನ್ಸೈಡ್ ಮೀ ಓನ್ಲಿ, ಇನ್ ದ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅಡಕವಾಗಿತ್ತು. ಯಾವುದು ನಮ್ಮ ಅಂಕೆಯಲ್ಲಿ ಇರುವುದಿಲ್ಲವೋ ಅದರ ವಿಷಯದಲ್ಲಿ ವಾಸನೆ ಹೊಂದುವುದು ಹುಚ್ಚುತನ ಎಂಬುದನ್ನು ಗಮನದಲ್ಲಿ ಇಡಬೇಕು. ಯಾವ ನಮ್ಮ ಅಂಕಿತದಲ್ಲಿ ಇಲ್ಲವೋ, ದಟ್ ವಿ ಕೆನ್ ನಾಟ್ ಅಚೀವ್, ಅದರ ಬಗ್ಗೆ ನಾವು ವಾಸನ ಇಟ್ಕೊಂಡ್ರೆ ಅದು ಹುಚ್ಚುತನ ಆಗುತ್ತೆ. ಆದ್ದರಿಂದಲೇ ವಿಚಾರ ಹಾಗೂ ನಾಮಸ್ಮರಣೆ ಇವುಗಳಿಂದ ವಾಸನೆಯನ್ನು ನಿಶ್ಚಿತವಾಗಿಯೂ ಗೆಲ್ಲಲು ಬರುತ್ತದೆ. ವಿಚಾರ ಮಾಡಬೇಕು. ಸಾರ ವಿಚಾರ ಅಂದರೆ ಡಿಸ್ಕ್ರಿಮಿನೇಟ್ರಿ ಪವರ್, ವಿವೇಕದಿಂದ ಯಾವುದು ಬೇಕು ಯಾವುದು ಬೇಡ ಅಂತ ನಾನು ಡಿಸೈಡ್ ಮಾಡಿ ನನ್ನ ಮನಸ್ಸನ್ನು ಭಗವಂತನ ನಾಮದಲ್ಲಿ ತೊಡಗಿಸಬೇಕು. ಆಗ ನಮ್ಮ ಕರ್ತೃತ್ವವು ತಾನಾಗಿಯೇ ನಷ್ಟವಾಗುತ್ತದೆ. ಹಿಮಾಲಯದ ಮೇಲೆ ಆಕಾಶದಿಂದ ಮಂಜು ಬೀಳುವಾಗ ಅದು ಅತ್ಯಂತ ಉದುರುದುರಾಗಿರುತ್ತದೆ, ಫ್ಲೇಕ್ಸ್, ಸ್ನೋ ಫ್ಲೇಕ್ಸ್. ಆದರೆ ಸ್ವಲ್ಪ ಸಮಯದ ಮೇಲೆ ಅದು ಕಲ್ಲಿಗಿಂತಲೂ ಗಟ್ಟಿಯಾಗುತ್ತದೆ. ಅದರಂತೆ ವಾಸನೆಯು ಸೂಕ್ಷ್ಮ ಹಾಗೂ ಯಾವುದೇ ವಸ್ತು ಕುರಿತಾಗಿರಲಿ, ಫ್ರಮ್ ಈಟಿಂಗ್ ಟು ಅಚೀವ್ಮೆಂಟ್ ಟು ವಾಟ್ ಎವರ್ ಯು ನೇಮ್ ಇಟ್, ಇಟ್ ಈಸ್ ಅ ಡಿಸೈರ್ ಹಿಡನ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್ ವಿಚ್ ವಿಲ್ ಪಾಪ್ ಅಪ್ ಆ್ಯಂಡ್ ಇಟ್ ವಿಲ್ ಸ್ಯಾಟಿಸ್ಫೈ ಇಟ್ ಸೆಲ್ಫ್. ಬಟ್ ದಿಸ್ ಇಸ್ ಕ್ಷಣಿಕ ಅಂತ ಹೇಳ್ತಾರೆ ಮಹಾರಾಜರು. ದಿಸ್ ಇಸ್ ನಾಟ್ ಲಾಂಗ್ ಟರ್ಮ್ ಆನಂದ, ದಿಸ್ ಶಾರ್ಟ್ ಟರ್ಮ್ ಆನಂದ. ಸಿಕ್ತು ನನಗೆ ಸೀರೆ, ಆಯಿತು, ಉಟ್ಕೊಂಡೆ, ತೋರಿಸ್ದೆ, ಮುಗೀತು, ಆನಂದ ಖತಮ್ हो गया. फिर क्या है, फिर दूसरे चीज़ पर मन आएगा, तीसरे चीज़ पर मन आएगा, चौथे पे आएगा. ये गाड़ी नहीं दूसरा चाहिए, ये मोबाइल नहीं दूसरा चाहिए, उसके पास आईफोन है मेरे को भी चाहिए. आईफोन चलाने को नहीं आता है तो भी चलेगा, लेकिन बाजू वाले के पास है ना, मेरी फ्रेंड के पास ಭಜನಾ ಮಂಡಲದಲ್ಲಿ ಬಂದಾಗ ನಾನು ನೋಡಿದೆ, ನನ್ನ ಫ್ರೆಂಡ್ ಹತ್ರ ಐಫೋನ್ ಇದೆ, ನನಗೂ ಬೇಕು. ಸತ್ಸಂಗದಲ್ಲಿ ಹೋಗಿದ್ದೆ, 10 ಜನ ಹತ್ರ ಐಫೋನ್ ಇದೆ, ನನಗೂ ಬೇಕು ಐಫೋನ್. ಅದು ಫೀಚರ್ಸ್ ಏನಿದೆ ಗೊತ್ತಿಲ್ಲ, ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ, ಬಟ್ ಅಲ್ಲಿ ಹಿಂಗೆ ಹಿಡ್ಕೊಂಡಾಗ ಅಲ್ಲಿ ಆ್ಯಪಲಿನ ಸೈನ್ ಕಾಣಿಸ್ಬೇಕು. ಮೇರೆ ಪಾಸ್ ಬಿ ಹೈ, ಮೇರೆ ಬೇಟೆನೇ ಬಿ ದಿಲಾಯಾ ಹೈ. ಏನದು? ವಾಸನಾಕ್ಷಯ ಯಾವಾಗ ಆಗತ್ತೆ? ಯಾವಾಗ ಸತ್ಸಂಗದಲ್ಲಿ ಹೋಗಿ ನಾಮಸ್ಮರಣೆ ಮಾಡಿ ವಿಚಾರ ಮಾಡಿದಾಗ ವಾಸನಾಕ್ಷಯ ಆಗ್ತಾ ಹೋಗುತ್ತೆ. ಕಂಪ್ಯಾರಿಸನ್, ಕಾಂಪಿಟೇಷನ್, ಅಸೂಯತನ ಇವೆಲ್ಲ ವಾಸನಾನೇ. ಅದಕ್ಕೆ ಅವ್ರು ತೊಗೊಂಡಿದ್ದಾರೆ ಅಂದ್ಬಿಟ್ಟು ನನಗೆ ಬೇಕು, ನನಗೆ ಅದು ಗೊತ್ತೇ ಇಲ್ಲ ಫೀಚರ್ಸು. ಯಾವುದೋ ಒಂದು ಸಾದಾ ಫೋನ್ ಯುಟಿಲಿಟಿ ಏನಿದೆ, ಫೋನ್ ಬೇಕು ಕಮ್ಯುನಿಕೇಷನ್ ಪರ್ಪಸ್ಗೆ, ಒಂದು ವಾಟ್ಸಪ್ ಮೆಸೇಜ್ ಮಾಡ್ಲಿಕ್ಕೆ ಬೇಕು. ಯಾಕೆಂದರೆ ಸ್ಕೂಲಿಗೆ ಮಕ್ಕಳು ಹೋಗ್ತಿರ್ತಾರೋ ಅಥವಾ ಒಂದು ಬ್ಯಾಂಕಿಂದ ಇದೆಯೋ ಏನೋ, ಒಟ್ಟು ಫಾರ್ ಮಿನಿಮಮ್ ಪರ್ಪಸ್ ಆಫ್ ಯೂಸ್ ವಿ ಶುಡ್ ಹ್ಯಾವ್ ಎ ಫೋನ್. ಬಟ್ ವೈ ಐಫೋನ್ ಓನ್ಲಿ ವಿ ಶುಡ್ ಹ್ಯಾವ್? ದಟ್ ಈಸ್ ಅ ಡಿಸೈರ್. ಸೊ ಡಿಸೈರ್ಸ್, ವಾಸನಾಕ್ಷಯ ಹೆಂಗಾಗುತ್ತೆ? ಇಷ್ಟು ದೊಡ್ಡ ಪ್ಲಾಸ್ಮಾ ಟಿ ವಿ, ಅದರಲ್ಲಿ ಯಾವತ್ತೋ ಒಂದು ದಿವಸ ಕುತ್ಕೊಂಡು ಟಿ ವಿ ನೋಡ್ಲಿಕ್ಕೆ ನಮ್ಗೆ ಅವಕಾಶ ಇರೋದಿಲ್ಲ. ಸೊ ತೋರಿಸಲಿಕ್ಕೆ, ತೋರ್ಪಡಿಕೆಯೂ ಡಿಸೈರೇ, ದಟ್ ಈಸ್ ಆಲ್ಸೋ ಡಿಸೈರ್. ನುಣುಪಾಗಿರುತ್ತದೆ, ಆದರೆ ಅದನ್ನು ದೇಹ ಬುದ್ಧಿಯಿಂದ ಅತ್ಯಂತ ಗಟ್ಟಿಗೊಳಿಸುತ್ತೇವೆ. ಆ ಒಳಗಿತ್ತು ಡಿಸೈರು, ಹೊರಗೆ ಹೆಂಗೆ ಬಂತು? ಬಿಕಾಸ್ ಆಫ್ ದಿಸ್ ಬಾಡಿ, ಐ ನೀಡ್ ದಟ್ ಬಾಡಿ ಟು ಸ್ಯಾಟಿಸ್ಫೈ ದ ಡಿಸೈರ್. ಐ ನೀಡ್ ದಿಸ್ ಬಾಡಿ. ಸೀರೆ ತೊಗೊಳ್ಲಿಕ್ಕೆ ಹೋಗಬೇಕು ಅಂದರೆ ಈ ಬಾಡಿನ ಕರ್ಕೊಂಡು ಹೋಗಬೇಕಲ್ವ ಸ್ಟೇಷನ್ಗೆ, ಮಾರ್ಕೆಟ್ಗೆಲ್ಲ. ಇಲ್ಲ ಅಂದರೆ ವಿಚಾರ ಒಳಗಿತ್ತು, ನನಗೆ ಡಿಸೈರ್ ಇತ್ತು ಒಳಗೆ, ಬಟ್ ಆಚೆ ಬಂದಿರಲಿಲ್ಲ. ಕಂಪ್ಯಾರಿಸನ್, ಕಾಂಪಿಟೇಷನ್, ಅಸೂಯತನ ಇವೆಲ್ಲ ವಾಸನಾನೇ. ಅದಕ್ಕೆ ಅವ್ರು ತೊಗೊಂಡಿದ್ದಾರೆ ಅಂದ್ಬಿಟ್ಟು ನನಗೆ ಬೇಕು, ನನಗೆ ಅದು ಗೊತ್ತೇ ಇಲ್ಲ ಫೀಚರ್ಸು. ಯಾವುದೋ ಒಂದು ಸಾದಾ ಫೋನ್ ಯುಟಿಲಿಟಿ ಏನಿದೆ, ಫೋನ್ ಬೇಕು ಕಮ್ಯುನಿಕೇಷನ್ ಪರ್ಪಸ್ಗೆ, ಒಂದು ವಾಟ್ಸಪ್ ಮೆಸೇಜ್ ಮಾಡ್ಲಿಕ್ಕೆ ಬೇಕು. ಯಾಕೆಂದರೆ ಸ್ಕೂಲಿಗೆ ಮಕ್ಕಳು ಹೋಗ್ತಿರ್ತಾರೋ ಅಥವಾ ಒಂದು ಬ್ಯಾಂಕಿಂದ ಇದೆಯೋ ಏನೋ, ಒಟ್ಟು ಫಾರ್ ಮಿನಿಮಮ್ ಪರ್ಪಸ್ ಆಫ್ ಯೂಸ್ ವಿ ಶುಡ್ ಹ್ಯಾವ್ ಎ ಫೋನ್. ಬಟ್ ವೈ ಐಫೋನ್ ಓನ್ಲಿ ವಿ ಶುಡ್ ಹ್ಯಾವ್? ದಟ್ ಈಸ್ ಅ ಡಿಸೈರ್. ಸೊ ಡಿಸೈರ್ಸ್, ವಾಸನಾಕ್ಷಯ ಹೆಂಗಾಗುತ್ತೆ? ಇಷ್ಟು ದೊಡ್ಡ ಪ್ಲಾಸ್ಮಾ ಟಿ ವಿ, ಅದರಲ್ಲಿ ಯಾವತ್ತೋ ಒಂದು ದಿವಸ ಕುತ್ಕೊಂಡು ಟಿ ವಿ ನೋಡ್ಲಿಕ್ಕೆ ನಮ್ಗೆ ಅವಕಾಶ ಇರೋದಿಲ್ಲ. ಸೊ ತೋರಿಸಲಿಕ್ಕೆ, ತೋರ್ಪಡಿಕೆಯೂ ಡಿಸೈರೇ, ದಟ್ ಈಸ್ ಆಲ್ಸೋ ಡಿಸೈರ್. ನುಣುಪಾಗಿರುತ್ತದೆ, ಆದರೆ ಅದನ್ನು ದೇಹ ಬುದ್ಧಿಯಿಂದ ಅತ್ಯಂತ ಗಟ್ಟಿಗೊಳಿಸುತ್ತೇವೆ. ಆ ಒಳಗಿತ್ತು ಡಿಸೈರು, ಹೊರಗೆ ಹೆಂಗೆ ಬಂತು? ಬಿಕಾಸ್ ಆಫ್ ದಿಸ್ ಬಾಡಿ, ಐ ನೀಡ್ ದಟ್ ಬಾಡಿ ಟು ಸ್ಯಾಟಿಸ್ಫೈ ದ ಡಿಸೈರ್. ಐ ನೀಡ್ ದಿಸ್ ಬಾಡಿ. ಸೀರೆ ತೊಗೊಳ್ಲಿಕ್ಕೆ ಹೋಗಬೇಕು ಅಂದರೆ ಈ ಬಾಡಿನ ಕರ್ಕೊಂಡು ಹೋಗಬೇಕಲ್ವ ಸ್ಟೇಷನ್ಗೆ, ಮಾರ್ಕೆಟ್ಗೆಲ್ಲ. ಇಲ್ಲ ಅಂದರೆ ವಿಚಾರ ಒಳಗಿತ್ತು, ನನಗೆ ಡಿಸೈರ್ ಇತ್ತು ಒಳಗೆ, ಬಟ್ ಆಚೆ ಬಂದಿರಲಿಲ್ಲ. ವಾಸನೆಗಳು ಹೆಂಗಿದೆ? ಸಟಲ್. ನೋ ಬಡಿ ಕ್ಯಾನ್ ಸಿ ದ್ಯಾಟ್ ವಾಟ್ ಈಸ್ ಡಿಸೈರ್ಸ್ ಇನ್ ಮೈ ಮೈಂಡ್. ವಾಟ್ ಡಿಸೈರ್ಸ್ ಆರ್ ಇನ್ ಮೈ ಚಿತ್ತ, ನೋ ಬಡಿ ನೋಸ್. ಬಟ್ ಫಾರ್ ಇಟ್ ಟು ಫಾರ್ಮ್ಯಾಟ್ ಔಟ್ಸೈಡ್ ದಿಸ್ ಸ್ಥೂಲ ಬಾಡಿ ಐ ನೀಡ್. ಸೂಕ್ಷ್ಮವಾದ ವಿಚಾರ, ನುಣುಪು ಅಂದರೆ ವೆರಿ 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 ಸಾಫ್ಟ್, ಸಟಲ್, ಕಾಣಿಸೋದಿಲ್ಲ ಕಣ್ಣಿಗೆ. ಅನ್ಸೀನ್ ಆ್ಯಂಡ್ ಅನ್ಟೋಲ್ಡ್ ಸ್ಟೋರಿ ಆಫ್ ಲೈಫ್ ಅಂತ ಬರಿತೀವಿ. ಏನು ಅನ್ಟೋಲ್ಡ್ ಸ್ಟೋರಿ ಇದೆ? ಅಲ್ಲಿ ಒಳಗೆ ಅಡಕವಾಗಿತ್ತು ಎಲ್ಲ ವಾಸನೆ, ಅದು ಆಚೆ ಬರಬೇಕು. ನನ್ನ ಸ್ಟೋರಿ ಹೇಳಬೇಕು ಅಂದರೆ ಐ ನೀಡ್ ದಿಸ್ ಬಾಡಿ ಟು ಟೆಲ್ ದ ಸ್ಟೋರಿ. ಸೊ ಏನಾಗುತ್ತೆ? ದೇಹ ಬುದ್ಧಿಯಿಂದ ಅತ್ಯಂತ ಗಟ್ಟಿಯಾಗುತ್ತದೆ ವಾಸನೆ. ಆಗ ಅದನ್ನು ತೆಗೆಯುವುದು ಬಹಳ ಕಠಿಣವಾಗುತ್ತದೆ. ಭಗವಂತನ ವಾಸನೆಯನ್ನು
ವಾಸನೆಯಾಗಲು ಶಕ್ಯವಿಲ್ಲ. ಗೋಧಿಯ ಹಿಟ್ಟನ್ನು ಅನೇಕ ಬಾರಿ ಸಾಣಿಸಿ ಗೋಧಿಯ ಸತ್ವವನ್ನು ತೆಗೆಯುವಂತೆ ವಿಷಯದ ವಾಸನೆಯಲ್ಲಿ ಹೋದ ಮೇಲೆ ಏನು ಉಳಿಯುವುದೋ ವಿಷಯದ ವಾಸನೆಯೆಲ್ಲ ಹೋದ ಮೇಲೆ ಏನು ಉಳಿಯುವುದೋ ಅದೇ ಭಗವಂತನ ವಾಸನೆಯಾಗಿರುತ್ತದೆ. ಎಲ್ಲ ವಿಷಯದ ವಾಸನೆಗಳೆಲ್ಲ ಇದು ಬೇಕು ಬೇಡ ಎಲ್ಲ ಡಿಸೈರ್ಸ್ ಎಲಿಮಿನೇಟ್ ಆದಮೇಲೆ ಏನು ಉಳುತ್ತೆ? ಒಂದೇ ಒಂದು ವಾಸನೆ, ಅಪ್ಪ ಭಗವಂತ ನೀನು ಬೇಕು ಅನ್ನೋದನ್ನು ಭಗವಂತ ಇಲ್ಲೇ ನೀನು ಒಳಗಿದ್ದೀನಿ ಅನ್ನೋದನ್ನು ಅವನು ನಮಗೆ ತೋರಿಸ್ಕೊಡ್ತಾನೆ. ಶುಭ್ರವಾದ ನಿರಂಜನ, ನಿತ್ಯ ನಿರಂಜನ, ನಿರ್ವಿಕಾರ, ನಿರ್ಗುಣ ಪರಮಾತ್ಮ ಆತ್ಮಜ್ಯೋತಿ ನಮಗೆ ಕಂಡುಬರುತ್ತದೆ. ವೆನ್ ಆಲ್ ದ ಡಿಸೈರ್ಸ್ ಆರ್ ಎಲಿಮಿನೇಟೆಡ್. ಇಂದಿನ ಬೋಧವಚನ, ವಾಸನೆಯನ್ನು ನಾಶಪಡಿಸಲು ಭಗವಂತನ ಅಧಿಷ್ಠಾನ ಒಂದೇ ಉಪಾಯವಾಗಿರುತ್ತದೆ. ವೇರ್ ಎವರ್ ಯು ಗೋ, ವೇರ್ ಎವರ್ ಟು ಹೂಮ್ ಸೊ ಎವರ್ ಯು ಟಾಕ್, ಟೇಕ್ ದ ಪೋರ್ಟೇಬಲ್ ಡಿವೈಸ್. ಆ ಮಿಕ್ಸರು, ಜಾರೋ, ಏನೇನೋ ಬ್ಲೆಂಡರ್ ಎಲ್ಲ ಪೋರ್ಟೇಬಲ್ ಬರ್ತಾ ಇರುತ್ತೆ. ಜ್ಯೂಸ್ ಮಾಡ್ಕೊಳ್ರಿ, ರೇಡಿಯೋ ಪೋರ್ಟೇಬಲ್ಲು, ಅದು ಇದು ಸಿಗುತ್ತೆ. ಹಾಗೆ ನಾಮಸ್ಮರಣೆನೂ ಪೋರ್ಟೇಬಲ್ ಇದೆ. ವೇರ್ ಎವರ್ ಯು ಗೋ, ಟೇಕ್ ಭಗವಂತ ವಿತ್ ಯು ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. शंभु शशिधर शिव त्रिलोचन पशुपति नागेश्वरा अभिराम अक्षत रुद्र रूपम अकुल अनघ महेश्वरा शूलपाणि नीलकंठा विष्णु वल्लभ शंकरा भक्त वत्सल भव जटाधर भीम